ಫ್ರೆಂಡ್ಸ್. ಇವತ್ತು ನಾನು ಮತ್ತೆ ಒಂದು ಹೊಸ ಟಾಪಿಕ್ ಬಗ್ಗೆ ತಗೊಂಡು ಬಂದಿದ್ದೀನಿ. ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತು. ಸೊ ಫ್ರೀ ಟೈಮಲ್ಲಿ ನಾವು ಏನೂ ಕೆಲಸ ಅಂತೂ ಇದ್ದೇ ಇರುತ್ತೆ. ಏನಾದರೂ ಕೆಲಸ ಇಲ್ಲ ಅಂದರೆ ಒಂದು ಸ್ವಲ್ಪ ಆಯಾಸ ಪಟ್ಕೊಂಡು ಹಾಗೆ ಮೊಬೈಲ್ ನೋಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತೀವಿ. ಸೊ ಆ ಡೇ ಟೈಮ್ ನಿದ್ದೆನ ಮಾಡೋದು ಒಳ್ಳೆಯದಾ ಅಲ್ವಾ ಅಂತ ಇವತ್ತು ನಮ್ಮ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ ಈ ದಿನ ನಿದ್ರೆಯ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ. ನಿದ್ರಾಯುಕ್ತಂ ಸುಖಂ ದುಃಖಂ ಪುಷ್ಟಿ ಕಾಶಂ ಬಲಾಬಲಂ ವೃಷತಾ ಕ್ಲಿಬತಾ ಜ್ಞಾನಮಜ್ಞಾನಂ ಜೀವಿತಂ ನಚ ಅಂತ ಚರಕಾಚಾರ್ಯ ಹೇಳ್ತಾರೆ. ಚರಕಾಚಾರ್ಯ ಎಷ್ಟು ಸುಂದರವಾಗಿ ನಿದ್ರೆ ಬಗ್ಗೆ ವಿವರಿಸ್ತಾರೆ. ನಿದ್ರೆಯಿಂದ ಆಗುವಂಥ ಪ್ರಯೋಜನಗಳು. ನಿದ್ರಾಯುಕ್ತಂ ಸುಖ ಅಂದರೆ ನಿದ್ರೆಯಿಂದನೇ ಸುಖ, ನಿದ್ರೆಯಿಂದನೇ ದುಃಖ, ನಿದ್ರೆಯಿಂದನೇ ಪುಷ್ಟಿ, ದೇಹಕ್ಕೆ ಪುಷ್ಟಿ, ನಿದ್ರೆಯಿಂದನೇ ಕಾರ್ಶ್ಯ, ದೇಹ ಹೋಗೋದು ಕೂಡ ನಿದ್ರೆಯಿಂದನೇ. ಅಂದರೆ ನಿದ್ರೆ ಸರಿಯಾಗಿ ಪುಷ್ಟಿ ಇರುತ್ತೆ, ನಿದ್ರೆ ಸರಿಯಾಗಿ ಇಲ್ಲದೆ ಹೋದರೆ ದೇಹ ಒಣಗುತ್ತಾ ಹೋಗುತ್ತೆ. ಸುಖನೂ ನಿದ್ರೆಯಿಂದನೇ ಬರುತ್ತೆ, ದುಃಖ ಕೂಡ ನಿದ್ರೆಯಿಂದನೇ ಬರುತ್ತೆ. ಹೀಗೆ ಮತ್ತೆ ಮುಂದೆ ಹೇಳ್ತಾ ಹೋಗ್ತಾರೆ. ಋಷಿತಾಕ್ಲಿಬತ ಅಂದರೆ ಈ ಪೊಟೆನ್ಸಿ ಕೂಡ ನಿದ್ರೆಯಿಂದನೇ ಇರುತ್ತೆ. ನಿದ್ರೆ ಸರಿಯಾಗದೆ ಹೋದರೆ ಅದರದ್ದು ಪೊಟೆನ್ಸಿ ಕೂಡ ಕಳೆದೋಗುತ್ತೆ. ಈವನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ, ಜೀವಿತಂ ನಾಚ ಅಂತೇಳಿ. ಅಂದರೆ ನಿದ್ರೆಯು ಸರಿಯಾಗಿತ್ತು ಅಂತ ಆದರೆ ಜೀವನ ಸರಿಯಾಗಿರುತ್ತೆ, ಆರೋಗ್ಯ ಸರಿಯಾಗಿರುತ್ತೆ. ನಿದ್ರೆ ಸರಿಯಾಗಿಲ್ಲದೆ ಹೋದರೆ ಆರೋಗ್ಯ ಸರಿಯಾಗಿರೋದಿಲ್ಲ, ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಶಾರ್ಟಾಗಿ ಚರಕಾಚಾರ್ಯ ಹೇಳ್ತಾರೆ. ಆದರೆ ಇವತ್ತಿನ ದಿನ ನಾನು ದಿವಾ ಸ್ವಪ್ನ ಅಂತ ಹೇಳ್ತೀವಿ, ಅಂದರೆ ಡೇ ಟೈಮ್ ಸ್ಲೀಪ್. ನೋಡಿ, ರಾತ್ರಿ ಮಲ್ಕೊಳ್ಳುವಂಥದ್ದು ನಮ್ಮ ಆಯುರ್ವೇದದಲ್ಲಿ ರಾತ್ರಿ ಚರ್ಯದಲ್ಲಿ ಬರುತ್ತೆ. ಈಗ ಹೆಂಗೆ ದಿನಚರ್ಯ ಋತುಚರ್ಯ ಅಂತ ಹೇಳಿ ನಾವು ಹೇಳ್ತೀವಿ. ದಿನಚರ್ಯ ಅಂದರೆ ಡೇ ಟೈಮ್ ಆ್ಯಕ್ಟಿವಿಟೀಸ್, ಅಂದರೆ ರುಟೀನ್ ಆ್ಯಕ್ಟಿವಿಟೀಸ್. ಋತುಚರ್ಯ ಅಂದರೆ ಅಕಾರ್ಡಿಂಗ್ ಟು ಸೀಸನ್ ನಾವೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದು. ಅದೇ ಥರ ರಾತ್ರಿಚರ್ಯ, ರಾತ್ರಿನಲ್ಲಿ ಏನು ಮಾಡಬೇಕು, ನಿದ್ದೆ. ಸೊ ಖಂಡಿತವಾಗ್ಲೂ ರಾತ್ರಿನಲ್ಲಿ ನಿದ್ದೆ ಮಾಡುವಂಥದ್ದು ಪ್ರಕೃತಿಗೆ ಸಹಜವಾಗಿ ಅದು ನಾರ್ಮಲ್, ಅಥವಾ ಅದು ಆಗಲೇಬೇಕಾದ್ರೆ ದಿವಾಸ್ವಪ್ನ ಮಾಡಬೇಕಾ ಬೇಡವಾ ಅಂತ. ಆಯುರ್ವೇದದಲ್ಲಿ ದಿವಾಸ್ವಪ್ನಕ್ಕೆ ಕೆಲವೊಂದು ಕಡೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಕಾಂಟ್ರಾಇಂಡಿಕೇಶನ್, ಅಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಏನಾಗುತ್ತೆ ದಿವಾಸ್ವಪ್ನದಿಂದ ಆಗುವಂಥ ಪ್ರಯೋಜನಗಳು ಮತ್ತು ದಿವಾಸ್ವಪ್ನದಿಂದ ಆಗುವಂಥ ತೊಂದರೆಗಳೇನು? ದಿವಾಸ್ವಪ್ನದಿಂದ ಆಯುರ್ವೇದದಲ್ಲಿ ಮುಖ್ಯವಾಗಿ ಹೇಳ್ತಾರೆ ತ್ರಿದೋಷ ಪ್ರಕೋಪ ಆಗಿಬಿಡುತ್ತೆ ಅಂತ. ಅಂದರೆ 3 ದೋಷಗಳಿರುತ್ತೆ ನಮ್ಮ ದೇಹದಲ್ಲಿ, ವಾತ ಪಿತ್ತ ಕಫ ಅಂತ. ಹಗಲೊತ್ತು ಮಲ್ಕೊಳ್ಳೋದ್ರಿಂದ ಈ 3 ದೋಷಗಳು ಕೂಡ ಪ್ರಕೋಪ ಆಗಿಬಿಡ್ತವೆ, ಅವು ವೃದ್ಧಿ ಆಗಿಬಿಡ್ತವೆ, ಹೆಚ್ಚಾಗಿಬಿಡುತ್ತೆ. ಸೊ ಅದು ಒಂದಲ್ಲ ಒಂದು ತೊಂದರೆಯನ್ನು ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ದಿವಾಸ್ವಪ್ನ ಹಗಲೊತ್ತು ಮಲ್ಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ಆಯುರ್ವೇದ ಈವನ್ ಆಯಿತು ಮಲ್ಕೊಳ್ಬಾರ್ದು, ಮತ್ತು ಯಾರು ಮಲ್ಕೊಳ್ಬೋದು, ಯಾಕೆ ಮಲ್ಕೊಳ್ಬೋದು ಅಂತ ಕೂಡ ಒಂದು ರೀಸನ್ ಕೊಡ್ತಾರೆ. ಹಗಲೊತ್ತು ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಫ ಪ್ರಧಾನ ತ್ರಿದೋಷ ಪ್ರಕೋಪ ಆಗುತ್ತೆ. ಹಾಗಾಗಿ ಕಫದಿಂದ ಬರುವಂಥ ತೊಂದರೆಗಳು, ಈ ತೂಕ ಜಾಸ್ತಿ ಆಗುವಂಥದ್ದು ಇರ್ಬೋದು, ಅಜೀರ್ಣ ಸಮಸ್ಯೆ ಇರ್ಬೋದು, ಕೆಮ್ಮು ಶೀತ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿರ್ಬೋದು, ಸ್ಕಿನ್ನಿಗೆ ಸಂಬಂಧಪಟ್ಟಂಥ ತೊಂದರೆಗಳಿರ್ಬೋದು, ಅಲರ್ಜಿಗಳಂತ ಹೇಳ್ತೀವಿ. ಇವುಗಳು ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಗಲೊತ್ತು ಮಲ್ಕೊಳ್ಳೋದ್ರಿಂದ. ಹಾಗಾಗಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ ದಿವಾಸ್ವಪ್ನ ಅಷ್ಟೊಂದು ಒಳ್ಳೆಯದಲ್ಲ. ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ಹಗಲೊತ್ತು ನಾವು ಅರ್ಧ ಗಂಟೆ ಮಲ್ಕೊಳ್ಳುವಂಥದ್ದು ರಾತ್ರಿ 3 ಗಂಟೆಗೆ ಸಮ ಆಗುತ್ತೆ. ಯಾಕೆ ನಿದ್ದೆ ಮಾಡ್ತೇವೆ ನಾವು? ಎನರ್ಜಿ ಕನ್ಸರ್ವೇಷನ್ಗೋಸ್ಕರ, ಎನರ್ಜಿನ ಕನ್ಸರ್ವ್ ಮಾಡಲಿಕ್ಕೆ, ದೇಹ ಬೆಳವಣಿಗೆ ಆಗಲಿಕ್ಕೆ. ಸೊ ಹಗಲೊತ್ತಲ್ಲಿ ಅರ್ಧ ಗಂಟೆ ಮಲ್ಕೊಂಡ್ವಿ ಅಂದರೆ ರಾತ್ರಿ ಮಲ್ಕೊಳ್ಳುವಂಥ 3 ಗಂಟೆಗೆ ಸಮ ಆಗುತ್ತೆ. ಅಷ್ಟೊಂದು ಎನರ್ಜಿ ಕನ್ಸರ್ವ್ ಮಾಡ್ತೀವಿ. ಹಾಗಾಗಿ ಹಗಲೊತ್ತು ಮಲ್ಕೊಳ್ಳೋದ್ರಿಂದ ತೂಕ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಹೆಚ್ಚಿನ ಎನರ್ಜಿ ಕನ್ಸರ್ವ್ ಮಾಡ್ತೀವಿ, ಹಾಗಾಗಿ ತೂಕ ಜಾಸ್ತಿ ಆಗುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ದಿವಾಸ್ವಪ್ನ ಕಾಂಟ್ರಾಇಂಡಿಕೇಶನ್ ಅಂತ ಮಲಗಬಾರ್ದು ಅಂತ ಹೇಳ್ತಾರೆ. ಆದರೆ ಕೆಲವೊಂದು ವಿಷಯಗಳಿದೆ, ಅಲ್ಲಿ ಮಲಗ್ಬೋದು ಅಂತ ಆಯುರ್ವೇದದಲ್ಲಿ ಹೇಳಲಾಗುತ್ತೆ. ಎಲ್ಲಿ? ಗ್ರೀಷ್ಮ ಋತು ಅಂತ ಹೇಳ್ತೀವಿ, ಅಂದರೆ ಸಮ್ಮರ್ ಸೀಸನ್ ಅಂತ ಏನು ಹೇಳ್ತೀವಿ. ಅಲ್ಲಿ ದಿನ ಸ್ವಲ್ಪ ಸಮಯ ಜಾಸ್ತಿ ಇರೋದು, ರಾತ್ರಿ ಕಡಿಮೆ ಇರೋದ್ರಿಂದ, ಮತ್ತು ವಾತಾವರಣದಲ್ಲಿ ಆಗಲೇ ಶಕ್ತಿ ಕಡಿಮೆ ಇರ್ತದೆ. ಸಹಜವಾಗಿ ಅಲ್ಲಿ ಮನುಷ್ಯರಲ್ಲಿ ಕೂಡ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಶಕ್ತಿಯನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಅಲ್ಲಿ ದಿವಾಸ್ವಪ್ನ ಮಾಡ್ಬೋದು. ಸಮ್ಮರ್ ಸೀಸನಲ್ಲಿ ಹಗಲೊತ್ತು ಮಲಗ್ಬೋದು, ಯಾಕೆಂದರೆ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಮಲಗ್ಬೋದು ಅಂತ ಹೇಳ್ತಾರೆ. ಅದನ್ನ ಬಿಟ್ಟರೆ ಬೇರೆ ಎಲ್ಲಿ ಮಲಗ್ಬೋದು ಅಂತ ಹೇಳಲಾಗ್ತದೆ ಅಂತಂದರೆ ಗರ್ಭಿಣಿ ಸ್ತ್ರೀಯರು, ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು, ಇವರು ಕೂಡ ಹಗಲೊತ್ತು ಮಲ್ಕೊಂಡು ರೆಸ್ಟ್ ತೊಗೊಳ್ಬೋದು. ಯಾಕಂದರೆ ಸಹಜವಾಗಿ ಅವರಲ್ಲಿ ಒಂದು ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಅದನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಮಲಗ್ಬೋದು. ಮತ್ತಿನ್ಯಾರು ಮಲಗ್ಬೋದು? ರಾತ್ರಿ ಡ್ಯೂಟಿ ಮಾಡುವಂಥವ್ರು, ನೈಟ್ ಡ್ಯೂಟಿ ಮಾಡುವಂಥವ್ರು ಖಂಡಿತವಾಗ್ಲೂ ರಾತ್ರಿ ಜಾಗರಣೆ ಮಾಡ್ತಾರೆ ಅವರು.
ಅಲ್ಲಿ ವಾತ ಪಿತ್ತ ಜಾಸ್ತಿ ಆಗಿರ್ತದೆ. ಸೊ ಅದನ್ನು ಪೆಸಿಫೈ ಮಾಡಲಿಕ್ಕೆ, ಕಾಂಪನ್ಸೇಟ್ ಮಾಡಲಿಕ್ಕೆ ಹಗ್ಲೊತ್ತು ಮಲ್ಕೊಳ್ಬೋದು ಅವರು. ಹಾಗಾಗಿ ಇನ್ನು ಮುಂದೆ ನೀವು ಯಾವಾಗಾದರೂ ಹಗ್ಲೊತ್ತು ಮಲ್ಕೊಳ್ತಾ ಇದ್ದೀರಿ ಅಂತಂದರೆ ನೋಡಿ, ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ ಇದು ದಿನ ಆಗಬಾರ್ದು. ಅಂದರೆ ರೆಗ್ಯುಲರ್ ಆಗಿ ಯಾವಾಗೋ ಒಂದು ಸರ್ತಿ ನೀವು ಮಲಗ್ತೀರಾ, ವಾರದಲ್ಲಿ ಒಂದು ಸರ್ತಿ, ದಟ್ ಈಸ್ ಫೈನ್. ಆದರೆ ರೆಗ್ಯುಲರ್ ಆಗಬಾರ್ದು, ದಿನ ಹಗ್ಲೊತ್ತು ಮಲ್ಕೊಳ್ಬಾರ್ದು. ಅದರಿಂದ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಸೊ ಈ ಅಂಶಗಳನ್ನು ನೀವು ಗಮನಿಸ್ಕೊಂಡು ಮುಂದೆ ನೀವು ಹಗ್ಲೊತ್ತು ಮಲ್ಕೊಳ್ತಾ ಇದ್ದೀರಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಆವಾಗ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ.